ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇಡೀ ಹಿಂದೂ ಸಮುದಾಯ ಇವತ್ತು ನಾಳಿದ್ದು ಯುಗಾದಿ ಹಬ್ಬದ ಸಂಭ್ರಮದಲ್ಲಿ ಮುಳುಗಿದೆ. ಹಬ್ಬನ ಯಾವ ರೀತಿ ಡಿಫ್ರೆಂಟ್ ಆಗಿ ಆಚರಿಸಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆನ ಮಾಡ್ಕೊತಿದ್ದಾರೆ. ಆದ್ರೆ ಈ ನಡುವೆ ಮದ್ದೂರು ತಾಲೂಕಿನ ಮದ್ದೂರು ಪಟ್ಟಣದಿಂದ ಕೇವಲ ಒಂದು 3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಗೊರವನಹಳ್ಳಿ ಗ್ರಾಮದಲ್ಲಿ ಕಳೆದ 70 ದಿನಗಳಿಂದಲೂ ಒಂದು ಧರಣಿ ನಡೀತಾ ಇದೆ. ಅದರಲ್ಲೂ ಈ ಧರಣಿ ಇತ್ತೀಚೆಗೆ ಒಂದು ವಾರದಿಂದ ತುಂಬಾ ದೊಡ್ಡ ತಿರುವನ್ನ ಪಡ್ಕೊಂಡಿದೆ. ಅದಕ್ಕೆ ಕಾರಣ ಏನು, ಯಾಕೆ ಧರಣಿ ಮಾಡ್ತಿದ್ದಾರೆ ಆ ಜನ ಅನ್ನೋದನ್ನ ತಿಳ್ಕೊಳ್ಳೋಣ. ಆ ಗ್ರಾಮಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ. ನಮ್ಮ ಬೇಡಿಕೆ ನಮ್ಮ ಗ್ರಾಮ ಪಂಚಾಯತಿಯಾಗಿ ಉಳ್ಕೋಬೇಕು. ನಗರಸಭೆಗೆ ಸೇರೋದಕ್ಕೂ ನಮಗೆ ವಿರೋಧ ಇದೆ ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಶುರು ಮಾಡಿದ್ದು. ಆದರೆ ಅವರು ನಗರಸಭೆಗೆ ಈಗಾಗಲೇ ಸೇರಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೇರಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇವರೇ, ಮೀಸಲಾತಿ ಮಹಿಳೆ. ಅವರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಗ್ರಾಮದ ಗಮನಕ್ಕೂ ತರದೆ ಅಜೆಂಡಾದಲ್ಲೂ ಇಡದೇನೆ ಅವರು ಈ ಒಂದು ವಿಷಯ ಪ್ರಸ್ತಾವನೆ ಮಾಡಿದ್ರು. ವಿಷಯದಲ್ಲಿ 8 ವಿಷಯಗಳನ್ನು ಮಾಡಿ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಎಲ್ಲ ಸೈನ್ ಮಾಡಿ ಹೋದ್ಮೇಲೆ 9ನೇ ವಿಷಯವಾಗಿ ಇದನ್ನು ಪ್ರಸ್ತಾಪದಲ್ಲಿ ಸೇರಿಕೊಂಡು ನಿಮ್ಮ ಗ್ರಾಮ ಸಭೆಯಿಂದ ಅನುಮೋದನೆ ಆಗಿದೆ ಅಂತ ಹೇಳ್ತೀವಿ. ಆದರೆ ಅವರು ತಕ್ಷಣವೇ ಅವಧಿ ಒಳಗೇನೆ ಮತ್ತೆ ಗ್ರಾಮ ಸಭೆ ಸೇರಿ ಇದು ನಮ್ಗೆ ಎಲ್ಗೂ ಒಪ್ಪಿತಾ ಅಲ್ಲ ಅಂತೇಳಿ ನಿರ್ಧಾರ ಮಾಡಿ ಆ ನಿರ್ಣಯವನ್ನು ಕೂಡ ಸಂಬಂಧಪಟ್ಟವ್ರಿಗೆ ತಲುಪಿಸಿದ್ದಾರೆ. ಆದರೂ ಕೂಡ ಇದು ಒತ್ತಾಯವಾಗಿ ನಮ್ಮ ಗ್ರಾಮವನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೀವಿ, ನಗರಸಭೆಗೆ ಸೇರಿಸ್ಕೊಂಡಿದ್ದೀವಿ ಅಂತ ಒತ್ತಡ ಬರ್ತಾನೆ ಇದೆ. ನಮಗೆ ಅದು ಒಪ್ಪಿಗೆ ಇಲ್ಲ ಅಂಥೇಳಿ ಇದೆಲ್ಲ ಕಾನೂನು ಬಾಹಿರವಾದಂತಹ ಕೆಲಸ, ಇದು PDO ಮಾಡಿರ್ತಕ್ಕಂತಹ ಕೆಲಸ ಅಂತ ನಾವು ಅದನ್ನು ವಿರೋಧಿಸಿ ಕಳೆದ 70 ದಿನದಿಂದ ಅದಕ್ಕೆ ಹಿಂದೇನು 2 ತಿಂಗಳಿಂದನೂ PDO ಇಲ್ಲಿಗೆ ಬಂದಿಲ್ಲ. ಇಲ್ಲಿ ಏನು ನಡೀತಾ ಇದೆ ಅನ್ನೋವಂಥದ್ದಕ್ಕೆ ಯಾವುದು ನಮ್ಮ ಪಂಚಾಯತಿ ಸದಸ್ಯರು ಬಂದರೆ ನಿಮ್ಮ ಅಪ್ಪಂದೇ ಪಂಚಾಯತಿ ಹಾಗೆ ಹೀಗೆ ಅಂತ ಹೊರಟು ಉತ್ತರಗಳನ್ನು ಕೊಟ್ಟು ಕಳಿಸಿರೋವಂಥದ್ದು. ಹೀಗಾಗಿ ಇವೆಲ್ಲ ಒಂದು ಅಕ್ರಮದ ವಿರುದ್ಧ ಜೊತೆಗೆ ನಾವು ಕೋರ್ಟ್ಗೆ ಹೋಗಿ ನಾವು ಈ ನಮ್ಮ ಬೇಡಿಕೆಗಳನ್ನು ಹೇಳಿ ಈ ರೀತಿ ಅಕ್ರಮವಾಗಿ ನಗರಸಭೆಗೆ ಸೇರಿಸ್ಕೊಂಡಿದ್ದಾರೆ ಅಂತ ಹೇಳಿ ದಾವೇನೂ ಕೂಡ ಹೂಡಿದ್ದೀವಿ. ಇಷ್ಟರ ಮಧ್ಯೆ ನಮ್ಮ ಬೇಡಿಕೆ ಈಗಲೂ ಅದೇನೆ. ಇಷ್ಟರ ಮಧ್ಯೆ ದಾಖಲೆಗಳನ್ನು ತಗೊಂಡೋಗ್ತೀವಿ ಅಂತ ಬಂದರು. ಇಲ್ಲ, ನಮ್ಮ ಪಂಚಾಯತಿ ಉಳ್ಕೊಳ್ಳಿ ಅಂತ ಹೇಳಿ ಮೊದಲು 2 ದಿನ ನಾವು ಹಾಗೆ ಊರಲ್ಲಿ ಮಾತಾಡ್ಕಳಿಸ್ತೀವಿ. ಮೊನ್ನೆ ದಿನ ಮಾತ್ರ ತುಂಬ ಅಮಾನವೀಯವಾಗಿ ನಡೆದಿದೆ. ಪೊಲೀಸ್ ಫೋರ್ಸ್ ಬಂದು ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಜನಸಂಖ್ಯೆಗಿಂತಲೂ ಹೆಚ್ಚು ಅನ್ಬೇಕು ಅಷ್ಟು ಜನ ಪೊಲೀಸ್ ಬಂದು ಇಲ್ಲಿ ಕೂತಿದ್ದಂತಹ ಯಾರು ಪ್ರತಿಭಟನಾ ನಿರತರಾಗಿರ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ಹೆಂಗಸರು ಪೊಲೀಸ್ನವರು ಒಂದು ಬಂದಿದ್ದಾರೆ. ಹಿಡಿದು ಎಳೆದಾಡಿ ತಳ್ಳಿ ಕೊನೆಗೆ ಅವರು ಅಸ್ವಸ್ಥರಾಗಿರ್ತಕ್ಕಂಥವ್ರನ್ನ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಸೌಜನ್ಯನೂ ತೋರಿಸಲಿಲ್ಲ. ನಮ್ಮವರೇ ಕರೆದು ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಿದ್ದಾಯಿತು. ಈ ರೀತಿಯ ಪೊಲೀಸ್ ದೌರ್ಜನ್ಯದ ವಿರುದ್ಧವಾಗಿ ನಾವು ಮೊನ್ನೆ ದಿನ ಹೋರಾಟ ಮಾಡಬೇಕಾಯಿತು. ಮತ್ತು ನಮ್ಮ ಗ್ರಾಮ ಪಂಚಾಯತಿ ನಮ್ಮದೇ ಆಗುಳಿಲಿ ಅನ್ನೋದಕ್ಕೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾನೇ ಇದ್ದೀವಿ. ಆ ಸಂದರ್ಭದಲ್ಲಿ ಮತ್ತೆ 4 ಜನ ಅರೆಸ್ಟ್ ಮಾಡಿ ಸ್ಟೇಷನ್ಗೂ ಕರ್ಕೊಂಡೋಗಿಲ್ಲ, ಅಥವಾ ಇವ್ರ ಮುಂದೆನೂ ಮಾಡಿಲ್ಲ, ಕೋರ್ಟ್ ಮುಂದೆನೂ ತಂದಿಲ್ಲ. ಸುಮ್ಮನೆ ಸುತ್ತಿಸಿದ್ದಾರೆ. ಕೆಸ್ತೂರು, ಬೆಸಗರಳ್ಳಿ, ಮತ್ತೊಂದೂರು ಸುಮ್ಮನೆ ಸುತ್ತಿಸಿ ಕೊನೆಗೆ ನಾವು ಅಲ್ಲಿ ಹರ್ತಾಳ ಮಾಡಿ ಇದು ಮಾಡಿ ತನಕನೂ ರಾತ್ರಿ 8:15 ಕರ್ಕೊಂಬಂದು ಅವ್ರನ್ನ ಬಿಟ್ಟಿರೋದು. ನಾವು 12 ಗಂಟೆ ತನಕನೂ ಅಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಬೇಡ್ಕೊಳ್ಬೇಕಾಯ್ತು. ಈ ರೀತಿಯ ಒಂದು ದೌರ್ಜನ್ಯದ ವಿರುದ್ಧವಾಗಿ ನಾವು ನೆನೆನೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ವಿ. ನಮಗೆ ನಮ್ಮ ಪಂಚಾಯತಿ ಉಳಿಬೇಕು ಅನ್ನೋದು ಮುಖ್ಯ. ಆದರೆ ಅದಕ್ಕೋಸ್ಕರವಾಗಿ ಸರ್ಕಾರವೇ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ, ಪೊಲೀಸ್ ಸಿಬ್ಬಂದಿನೇ ಆಗಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದಿದೆಯಲ್ಲ, ಈ ಅಮಾನವೀಯವಾಗಿರ್ತಕ್ಕಂಥ ಒಂದು ಘಟನೆ, ಅದಕ್ಕೋಸ್ಕರವಾಗಿ ನಾವು ಅದನ್ನು ಖಂಡಿಸಿ ನಮ್ಮ ಒಂದು ಪ್ರತಿಭಟನೆ. ಅದೇ ಬೇಡಿಕೆ. ಯಾರು ತಪ್ಪಿತಸ್ಥರಿದ್ದಾರೆ, ಅದು PDO ಆಗಿರ್ಬೋದು, ಇವನ್ನೆಲ್ಲ ಮಾಡೋದಕ್ಕೆ ಮೂಲ ಕಾರಣ ಆಗಿರೋರು. ಈಗ ಪೊಲೀಸ್ ವ್ಯವಸ್ಥೆಯಿಂದ ಆದೇಶ ಇಲ್ಲ, ಅವತ್ತು ಪಂಚಾಯತಿ ಸಿಬ್ಬಂದಿ ಇಲ್ಲ, ಯಾರ್ದೋ ನಮ್ಮ ಪಂಚಾಯತಿ ಎಲ್ಲ ದಾಖಲೆಗಳು ಅದ್ರೊಳಗಿದ್ದಾವೆ. ಚೀಲಕ್ಕೆ ಕಸ ತುಂಬಿಕೊಂಡು 2 ಕಾರಲ್ಲಿ ಓಟ್ಬಿಟ್ರು ಸರ್. ಅವೆಲ್ಲವೂ ಕೂಡ ನಮಗೆ ತುಂಬ ನೋವಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಎಲ್ರಿಗೂ ಕಾನೂನು ಕ್ರಮವನ್ನು ತಗೋಬೇಕು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿರುವಂಥವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅನ್ನೋದು ನಮ್ಮ ಒಂದು ಒತ್ತಾಯ. ಪ್ರಕರಣಗಳೇನಾರ ದಾಖಲಿಸಿದಾರ ನಿಮ್ಮ ಊರಿನ ಹೋರಾಟಗಾರರ ಮೇಲೆ? ಹೌದು ಸರ್, ಅವತ್ತು ಕೇಸ್ ಫೈಲ್ ಆಗಿರೋದು ಯಾರ ಮೇಲೆ? ಮಾಮೂಲಿ 4 ಜನ ಮೇಲೆ ಮಾಡ್ತಾರೆ. 4 ಜನ ಮೇಲೆ ಕೋರ್ಟ್ ಸ್ಟೇಷನ್ ಮಾಮೂಲಿ ಸ್ಟೇಷನ್ ಮೇಲೆ. ಓಕೆ, ಧನ್ಯವಾದ. ನಾವು ಪಂಚಾಯತಿಲಿ ಸಹ ನಾವು ಏನೇನು ಮಾಡ್ತಾಯಿದ್ರಿ ಮೇಡಮ್ ಅವ್ರೆ, ಹಿಂಗೆ ಬುದ್ಧಿ ಕಟ್ತಾ ಇದ್ದಲ್ಲ ಯಾಕೆ ಅಂತ ಹೇಳಿದ್ರೆ, ನಿಮ್ಮ ಅಪ್ಪಂದೇ ಪಂಚಾಯತಿ ಏನು ಕಂಪ್ಲೇಂಟ್ ಕೊಡ್ತೀವಿ ಅಂದರೆ ಕಂಪ್ಲೇಂಟಾಗಿ ಕೊಟ್ಕೊಂಡು ಏನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ನವರು ಕರ್ಸಲ್ಲ ಅವತ್ತು. ನಾನು ನಿಮ್ಮ ಅಪ್ಪಂದೇ ಪಂಚಾಯತಿ, ನೀನು ಕೇಳೋಕೆ ಅಧಿಕಾರ ಇಲ್ಲ ಅಂತಂದು PDO. ಹಾಂ,
ಅವ್ರ ಹೆಸರೇನು? ಪೂರ್ಣಿಮಾ. ಹಾಂ. ಅಂದ್ರೆ ಈಗ ಈ ಪಂಚಾಯತಿ ಇದು ನಗರಸಭೆ ಸೇರೋಕೆ ನಿಮ್ದು ವಿರೋಧ ಇದೆಯಾ? ಏನು ಹೇಳಿಲ್ಲ ನಮ್ಮ ಏನು ಸೇರಿಸ್ಬೇಕು ಬಿಡಿಸ್ಬೇಕು ಅಂತ ಏನು ಅಡ್ವಾನ್ಸ್ ಮಾಡಬೇಕು ಅಂದಾಗ ಗ್ರಾಮ ಸಭೆ ದಿನ ನನ್ನೇ ಕಳಿಸ್ಬಿಟ್ರು ನೀರು ಬೇಡ ಅಂತ. ಅವ್ರು ಬರಲಿಲ್ಲ ಗ್ರಾಮ ಸಭೆ ದಿನ ಅವಳು ಎಲ್ಲ ಪಿ ಡಿ ಒ. ನೀವು ಯಾವ್ದಾದ್ರು ಬಲವಂತವಾಗಿ ಯಾವ್ದಾರು ಸಹಿ ತಗೊಂಡಿದ್ರ ನಿಮ್ಮನ್ನ? ಹಾಂ, ಬಲವಂತೆ ಸೈನ್ ಹಾಕ್ಸ್ಕೊಂಡು ಅವತ್ತಾದ್ರೆ ಜ್ಞಾನಕತ್ತೀನಿ ಅನ್ಕೊಂದಿನಿ ಅವಳ ಜೊತೆಲಿಗೆ. ನಗರಸಭೆಯವ್ರು ಜ್ಞಾನಕತ್ತೀವಿ ಅಂತ ಹೇಳಿವಿ. ಇದ್ರಗಡೆ ಬೇಕಾದ್ರೆ ಈಗ ಕರ್ಸಿದ್ರು ಅದೇ ಹೇಳಿವಿ ಅಂತದ್ರಲ್ಲಿ ನಿಮ್ಮ ಅಪ್ಪಂದೇ ಪಂಚಾಯತಿ ನೀ ಕೇಳು ಒಂದು ಏನು ಅಧಿಕಾರ ಇದ್ದದು ಒಂದು ಬೇಕಾದಂಗೆ ಗಲಾಟೆಗೆ ಹುಡುಗರೆಲ್ಲ ಕರ್ಸಿ ಪೊಲೀಸ್ನವ್ರು ಬಂದು ಹೋದ್ರು ಅವತ್ತು. ಸುಮ್ಮನೆ ಆಗೋದು ಒಲಿ ಬಿಡಿ ಆಮೇಲೆ ನಮ್ಮ ಓನಾಗೆ ಅಂತ ಒಳ್ಳಾಕೊಟ್ಲು ತಮಾಷೆಗಂದೆ ಅಂತ. ನಂಗೆ ಹೊಸಿ ಟಾರ್ಚರ್ ಕೊಡ್ಲ ನಿನ್ನ ಕೈ ಕೆಳಗೆ ನನ್ನ ಕೈ ಕೆಳಗೆ ನೀ ಇರಬೇಕು ಅಂದ ಅವಳು. ಬೇಕಾದಂಗೆ ಗಲಾಟೆನೇ ಆಗದೆ ಅಂದರೆ ಅವಳು ಯಾರು ಹೇಳಿದ ಮತ್ತೆ ಕೇಳಲಿಲ್ಲ. ಏನು ಮೇಡಮ್ ಅಂದರೆ ಏನೂ ಇಲ್ಲ, ನೀನು ಯಾರು ಕೇಳೋಕೆ ಅಂತ ಅಧಿಕಾರ ಅದೇ ನೀವು ಓದಿದ್ಯಾ ಅಂತ ಕೇಳ್ತಾಳೆ. ಹಂಗಂದ್ರೆ ನೀವು ಓದಿದ್ಯಾ? ನಾನು ಡಿ ಸಿ ತಗೊಳ್ತೀನಿ, ಡಿ ಸಿ ತಗೊಳ್ಳಿ ಎ ಸಿ ತಗೋ ಹೋಗು, ನೀವು ಓದಲಿಲ್ಲ ಅಂದ್ಲು. ನಾನು ಓದಿರು ನನ್ಗೆ ಅಧಿಕಾರ ಅದೇ ಅಂದ್ರೆ ಹೆಂಗ್ ಸಾ? ಪಂಚಾಯತಿ ಹೋರಾಟಕ್ಕೆ, ಗ್ರಾಮ ಪಂಚಾಯತಿ ಹೋರಾಟಕ್ಕೆ, ಗ್ರಾಮ ಪಂಚಾಯತಿ ಹೋರಾಟಕ್ಕೆ ತೊಲಗಲಿ 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 ಉಳಿಯಲಿ ಉಳಿಯಲಿ. ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಪೊಲೀಸರು ಹಲ್ಲೆ ಮಾಡಿದ್ರಾ? ಓ ಎಲ್ಲ ತಿಳ್ಕೊಳ್ಳ ಹಿಂಗೆ ಹಿಡಿದು ನುಲ್ಚ್ಬಿಟ್ಟು ತಪ್ಪು ಇಟ್ಬಿಟ್ರು. ಇನ್ನು ನೋವಿದ್ಯಾ? ನೋವು ಆಸ್ಪತ್ರೆಗೆ ಹೋಗಿದ್ರ ಅವತ್ತು? ಅವ್ರು ತೋರ್ಸ್ಕೊ ಬಂದ್ಬಿಟ್ಟು. ಸರಿ ತಾಯಿ. ಗೊರವನಹಳ್ಳಿ ಗ್ರಾಮ ಪಂಚಾಯತಿ ಹೋರಾಟಕ್ಕೆ, ಗೊರವನಹಳ್ಳಿ ಪಂಚಾಯತ್ ಗ್ರಾಮ ಪಂಚಾಯತಿ ಹೋರಾಟಕ್ಕೆ ನಗರಸಭೆ ಬೇಡ, ನಗರಸಭೆ ಬೇಡ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ತೊಲಗಲಿ 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 ಉಳಿಯಲಿ 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 ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಗೊರವನಹಳ್ಳಿ ಗ್ರಾಮಸ್ಥರ ಹೋರಾಟಕ್ಕೆ ಜಯವಾಗಲಿ, ಗೊರವನಹಳ್ಳಿ ಗ್ರಾಮಸ್ಥರ ಹೋರಾಟಕ್ಕೆ ಉಳಿಯಲಿ ಉಳಿಯಲಿ, ಪಂಚಾಯತಿ ಉಳಿಯಲಿ. ಏನು ಒಂದು ಪ್ರತಿಭಟನೆ ಸಮಯದಲ್ಲಿ ನಿಮ್ಗೂ ಕೂಡ ಒಂದು ಹಲ್ಲೆ ಮಾಡಿದ್ರು ಅಂತ ಕೇಳ್ಪಟ್ಟೆ. ಹೌದು ಸರ್, ಎಲ್ಲ ಗೋಚ್ಕೊ ಹೋಯ್ತಾ ಇರ್ಬೇಕಾದ್ರೆ ಅಡ್ಡ ಹಾಕಿದ್ದಕ್ಕೆ ನೀವ್ಯಾರು ಅಂತೆಲ್ಲ ತಳ್ಕ ಬಂದು ಜಾಸ್ತಿ ಕೈ ಹಿಡಿದು ಈ ಥರ ಇದು ಮಾಡಿ ತಳ್ಳಿದ್ದು. ಆ ಗುರುತೇನದು? ಇದು ಮೊದಲೇ ಸ್ವಲ್ಪ ಇದಾಗಿತ್ತು ನನಗೆ ಕಡ್ಡಿ ಇದನ್ನ ಹಿಂಗೆ ಇಟ್ಕೊಂಡು ನಿಲ್ಸಿದ್ರಲ್ಲ, ಅದು ಮತ್ತೆ ಜಾಸ್ತಿ ಊತ ಬಂದು ಬಿದ್ದದ್ನೆಲ್ಲ ಕೆಳಗಡೆ ಕೈ ಕೊಟ್ಟೆ, ಅದು ಜಾಸ್ತಿ ಊತ ಬಂದ್ಬಿಡ್ತು. ಆವಾಗ ತಗೊಂಡಾಗ ಆಸ್ಪತ್ರೆಯಲ್ಲಿ ತೋರಿಸ್ಕೊಬಂದು ಅವರು ಈ ಮಾತಲ್ಲೂ ಅಷ್ಟೇ ಏಕವಚನದಲ್ಲಿ ಮಾತಾಡೋದು. ನಾವೇನಾರ ಇದು ಮಾಡೋಕ್ಕೆ ಹೋದರೆ ಜಾಸ್ತಿ ತಳ್ಳೋದು, ಮೂಟೆ ಎಸ್ತಂಗೆ ಎಸೆಯೋದು, ಗಂಡಸರು ಹೆಂಗಸರು ಅನ್ನಲಿಲ್ಲ, ಬೇಕಾಬಿಟ್ಟಿಯಾಗೆ ಒಂಥರ ಕೇರ್ಲೆಸ್, ಸಂತೆಯಲ್ಲಿ ಇದು ಮಾಡ್ತಾರಲ್ಲ ಆ ಥರ ಎಲ್ಲನೂ ಬಿಸಾಕೋದು, ಎಳೆಯೋದು, ಆ ಥರ ದೌರ್ಜನ್ಯ ಜಾಸ್ತಿ ಮಾಡಿ ನಮ್ಮನ್ಗೆಲ್ಲ ಸುಮಾರು ಒಂದು 7-8 ಜನಕ್ಕೆ ಏಟಾಗೈತೆ. ಒಬ್ರಿಗೆ ತಲೆ ಏಟಾಗೈತೆ, ಒಬ್ರು ಮಂಡಿ, ಕೈ, ಕಾಲು ಈ ಥರ ಎಲ್ಲ ಎಳೆದು ಜಾಸ್ತಿ ತಳ್ಳಿದ್ದಾರೆ. ಲೇಡಿ ಪೊಲೀಸು, ಜೆಂಟ್ಸು ಎಲ್ಲ. ಅವತ್ತು ತುಂಬ ಏಟಾಗೈತೆ ಸರ್. ಸರಿ ಅಮ್ಮ.
ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಮದ್ದೂರು ತಾಲೂಕಿನಲ್ಲಿ ಸುಮಾರು 70 ದಿನಗಳಿಂದ ಒಂದು ದೊಡ್ಡ ಧರಣಿ ನಡೀತಿದೆ. ಅದರ ಉದ್ದೇಶ ಏನಪ್ಪಾ ಅಂತ ಅಂದರೆ ಗೆಜ್ಜಲಗೆರೆ ಮತ್ತು ಗೊರವನಹಳ್ಳಿನ ನಗರಸಭೆಗೆ ಸೇರಿಸುವಂಥ ಒಂದು ಪ್ರಕ್ರಿಯೆ ನಡೆದಿರೋದ್ರಿಂದ ಅದನ್ನು ವಿರೋಧಿಸಿ ನಿರಂತರವಾಗಿ ಧರಣಿ ಮಾಡ್ತಿದ್ದಾರೆ. ಈ ಧರಣಿ ಉದ್ದೇಶ ಏನು, ಯಾಕೆ ಧರಣಿ ಮಾಡ್ತಿದ್ದಾರೆ, ಜೊತೆಗೆ ನಗರಸಭೆ ಆಗೋದ್ರಿಂದ ಅವ್ರಿಗೆ ತೊಂದರೆ ಏನು ಅನ್ನೋಂಥ ವಿಚಾರವನ್ನು ನಮ್ಮ ಜೊತೆ ಪ್ರಸ್ತಾವ ಮಾಡಲಿಕ್ಕೆ ಇದ್ದಾರೆ ಗ್ರಾಮದ ಮುಖ್ಯಸ್ಥರು ಪ್ರಸನ್ನ ಕುಮಾರ್ ಅವರು. ಸರ್, ನಿಮ್ಮ ಪ್ರತಿಭಟನೆಯ ಉದ್ದೇಶ ಏನು ಅನ್ನೋದನ್ನು ಸ್ವಲ್ಪ ತಿಳಿಸಿ. ಸರ್, ನಮಗೆ ನಮ್ಮ ಪಂಚಾಯತಿಲಿ ರೈತರಿಗೆ ಅನುಕೂಲ ಆಗುವಂಥ ಒಳ್ಳೊಳ್ಳೆ ಉದ್ದೇಶಗಳಿವೆ. ಹಾಗಾಗಿ ನಮಗೆ ಯಾವುದೇ ಕಾರಣಕ್ಕೂ ನಗರಸಭೆ ಬೇಡ, ನಮ್ಮ ಗ್ರಾಮ ಪಂಚಾಯತಿಗೆ ಉಳಿರಿ. ಏಕೆಂದರೆ ಸುಮಾರು ನಾವು 95ಕ್ಕಿಂತ ಹೆಚ್ಚಿನ ಭಾಗ ನಾವು ರೈತ ಕುಟುಂಬ ಇದ್ದೀವಿ. ರೈತ ಕುಟುಂಬಕ್ಕೆ ಅನುಕೂಲ ಆಗುವಂಥ ನರೇಗಾ ಸ್ಕೀಮೇ ಇರ್ಬೋದು ಅಥವಾ ರೈತರಿಗೆ ಅನುಕೂಲ ಆಗುವಂಥ ಯಾವುದೇ ಒಂದು ಸ್ಕೀಮು ಈ ಒಂದು ಪಂಚಾಯತ್ಗಳಲ್ಲಿದೆ ಹೊರತು ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿಲ್ಲ. ನಗರಸಭೆಯಲ್ಲಿ ಇಲ್ಲದೇ ಇರೋ ಕಾರಣ ನಮಗೆ ಅವಶ್ಯಕತೆ ಇಲ್ಲ ಅನ್ನೋದೊಂದು ನಾವು ಒಂದು ಹೋರಾಟ. ಅಲ್ಲ, ಈಗ ಶಾಸಕರು ಹೇಳ್ತಿದ್ದಾರೆ ನಗರಸಭೆ ಆಗೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ, ಅಭಿವೃದ್ಧಿಗೆ ವಿರೋಧ ಪಡಿಸಿದ್ದಾರೆ ಅಂತ ಹೇಳಿ ಅವರ ಆರೋಪ ಮಾಡ್ತಿದ್ದಾರೆ ಶಾಸಕರು. ಮತ್ತೆ ಸಚಿವರು ಎಲ್ಲ ಮಾತುಕತೆ ಮಾಡಿಸಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಶಾಸಕರ? ಸರ್, ಅಭಿವೃದ್ಧಿ ಅಂದರೆ ಯಾರು ನಾವು ವಾಸ ಮಾಡ್ತೀವೋ, ಯಾವ ಸಾರ್ವಜನಿಕರಿದ್ದೀವೋ ಅವರ ಜೀವನ ಗುಣಮಟ್ಟ ಹೆಚ್ಚಾಗುವುದು ಇಂಪಾರ್ಟೆಂಟು. ಅವ್ರ ಉದ್ದೇಶ ಏನು, ರಸ್ತೆ ಮತ್ತು ರೋಡು ಚರಂಡಿಗಳು ಕ್ಲೀನ್ ಆಗಿಬಿಟ್ರೆ ಅಭಿವೃದ್ಧಿ ಅಂತ ತಿಳ್ಕೊಂಡವ್ರೆ. ಅಭಿವೃದ್ಧಿ ಅಂದ್ರೆ ನಮ್ಮ ಉದ್ದೇಶ ಪ್ರತಿ ರೈತನ ಕುಟುಂಬ ಸ್ವಾವಲಂಬಿ ಆಗಬೇಕು, ತಲಾದಾಯ ಹೆಚ್ಚಾಗಬೇಕು, ಅವ್ರ ಕುಟುಂಬದ ನಿರ್ವಹಣೆ ತುಂಬ ಈಸಿ ಆಗಬೇಕು. ಆಗ ಅದಕ್ಕೊಂದು ಗೌರವ, ಆ ಒಂದು ಗೌರವ ಕೊಡುವಂಥ ಒಂದು ಸ್ಕೀಮ್ಗಳು ಯಾವುದೇ ನಗರಸಭೆಯಲ್ಲಿಲ್ಲ. ಗ್ರಾಮ ಪಂಚಾಯತಿಲಿ ನಮಗೆ ನರೇಗಾ ಸ್ಕೀಮ್ನಲ್ಲಿ 200 ಕಾರ್ಯಕ್ರಮ ಇವೆ. ತೋಟಗಾರಿಕೆ ಇರ್ಬೋದು ಅಥವಾ ಮೀನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು. ನಂತರ ನಿಮಗೆ ಕೊಟ್ಟಿಗೆ ಲೋನು ಒಂದು 80,000 ಕೊಟ್ಟಿಗೆ ಲೋನ್ ಕೊಡ್ತಾರೆ ಹಸುಗಳ ಸಾಕಾಣಿಕೆಗೆ. ಕುರಿ ಲೋನ್ ಕೊಡ್ತಾರೆ ಒಂದು 40,000 ಕುರಿ ಸಾಕಾಣಿಕೆಗೆ, ಕೋಳಿ ಸಾಕಾಣಿಕೆ ಮತ್ತು ಅಣಬೆ ಬೆಳೆ, ಮತ್ತಿತರ ಸುಮಾರು ಇಲ್ಲ ಅಂದ್ರೆ ನೋಡಿ ತೆಂಗಿನ ಸಸಿ ನಡಕ್ಕೆ ನಮಗೆ ಅನುದಾನ ಇದೆ. ಮತ್ತು ಬಾತ್ರೂಮ್ ಕಟ್ಕೊಳ್ಳೋಕ್ಕೆ, ಬಾತ್ರೂಮ್ ನಿರ್ವಹಣೆಗೆ ನಮಗೆ ನರೇಗಾ ಸ್ಕೀಮ್ನಲ್ಲಿ ನಮಗೆ ಒಂದು ಉತ್ತಮವಾದಂಥ ಒಂದು ಸ್ಕೀಮ್ ಇದೆ. ಹಾಗಾಗಿ ನಮಗೆ ಇನ್ನೂ ಹೇಳಿದ್ರೆ ಹೆಚ್ಚಿನ ಸ್ಕೀಮು, 200ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳು ರೈತ ಕುಟುಂಬಕ್ಕೆ ಉಪಯೋಗ ಆಗುವಂಥದ್ದು, ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಈ ಒಂದು ಉದ್ದೇಶಗಳಿರುವಂಥ ಗ್ರಾಮ ಪಂಚಾಯತಿಯನ್ನು ಬಿಟ್ಟು ಬರೀ ನಾವು ಹೆಚ್ಚಿನ ಒಂದು ಕಂದಾಯ ಕಟ್ಟಕ್ಕೆ ನಮಗಿಂತೂ 3ರಿಂದ 4ರಷ್ಟು ಕಂದಾಯ ಇವತ್ತು ಜಾಸ್ತಿ ಆಯ್ತದೆ. ನಾವು ನಗರಸಭೆ ಸೇರಿದ್ರೆ ನಾವು ಇಲ್ಲಿ ಹಳ್ಳಿ ಮನೆಗಳು, ದೊಡ್ಡ ಮನೆಗಳು, ಆ ಮನೆಗಳನ್ನ ಲೆಕ್ಕ ಹಾಕಿ ನಾವೇನಾರ ಕಟ್ಟಕ್ಕೆ ಹೋದರೆ 1 ಎಕರೆಲಿ ಭೂಮಿಲಿ ಬರುವಂಥ ಆದಾಯನ ಸಂಪೂರ್ಣವಾಗಿ ನಾವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅಂಥ ಪರಿಸ್ಥಿತಿ ಬರ್ತದೆ. ಯಾವುದೇ ಕಾರಣಕ್ಕೂ ನಮಗೆ ಈ ಇರುವಂಥ ಟ್ಯಾಕ್ಸ್ ಕಟ್ಟದೆ ನಮಗೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಚಿಕ್ಕದು ಇದೆ, 25 ರೂಪಾಯಿ ನೀರಿಗಿದೆ, ಅಲ್ಲಿ 360 ರೂಪಾಯಿ ಇದೆ ಇಲ್ಲಿ ಪುರಸಭೆಯಲ್ಲಿ. ನಗರಸಭೆ ಆದರೆ ಇನ್ನೂ ಕೂಡ ಜಾಸ್ತಿ ಆಗ್ತದೆ. ಇವತ್ತು ರೈತ ಕುಟುಂಬಗಳು ನಿಮಗೆ ಒಂದು ವರ್ಷಕ್ಕೆ 10,000 20,000 ಆದಾಯದಲ್ಲಿ ಜೀವನ ಮಾಡುವಂಥ ನಮ್ಮ ಸಾಮಾನ್ಯ ಜನಕ್ಕೆ 15,000 20,000 ಟ್ಯಾಕ್ಸ್ನೇ ಕಟ್ಟಿದ್ರೆ ನಮ್ಮ ಮುಂದಿನ ಜೀವನ ಏನು, ರೈತ ಕುಟುಂಬಗಳ ಜೀವನ ಏನು ಅನ್ನೋದನ್ನ ಮನವರಿಕೆ ಮಾಡ್ಕೊಂಡು ಶಾಸಕರೇ ಆಗಲಿ ಅಥವಾ ಮಂತ್ರಿಮಂಡಲ ಆಗಲಿ ಯಾವುದೇ ನಗರಸಭೆ ಸೇರಿಸ್ಬೇಕಾದ್ರೆ ಸಂಪೂರ್ಣವಾಗಿ ನಗರೀಕರಣ ಆಗಿರುವಂಥ ಜಾಗನ ಸಂಪೂರ್ಣವಾಗಿ ಏನು ಗ್ರಾಮೀಣ ಪ್ರದೇಶ ಇಲ್ಲದೇ ಇರುವಂಥ ಜಾಗಗಳು ಬೇಕಾದ್ರೆ ಏನು ಬೇಕಾದ್ರೂ ಸೇರಿಸಲಿ. ನಮ್ಮ ಮೂಲವಾದಂಥ ಗ್ರಾಮಗಳು ಮತ್ತು ಗ್ರಾಮದಲ್ಲಿ ಎಲ್ಲ ಸವಲತ್ತಿದೆ. ನಮಗೇನು ನಾವು ಅಂಗನವಾಡಿಗಳಿವೆ, ಸ್ಕೂಲ್ಗಳಿವೆ, ನಮಗೆ ಎಲ್ಲ ರೀತಿ ಸವಲತ್ತಿದೆ. ನಮ್ಮಲ್ಲಿ ಪೋಸ್ಟ್ ಆಫೀಸ್ ಇದೆ. ಯಾವುದೇ ಒಂದು ನೀರು ನಿರ್ವಹಣೆ ತುಂಬ ಚೆನ್ನಾಗಿದೆ. ನಮಗೆ ಯಾವುದೂ ಕೂಡ ಸಮಸ್ಯೆ ಇಲ್ಲ. ಹಂಗಾಗಿ ನಮಗೆ ದಯಮಾಡಿ ನಮ್ಮ ಪಂಚಾಯತಿಗೆ ಉಳಿಸ್ಕೊಡಿ. ನೀವು ಕ್ರಮಬದ್ಧವಾಗಿ ಮಾಡಿಲ್ಲ, ನಿಯಮಬದ್ಧವಾಗಿ ಮಾಡಿಲ್ಲ. ಯಾಕೆಂದರೆ ನೀವು ಮೀಟಿಂಗ್ನಲ್ಲಿ ಗಂಭೀರವಾದಂಥ ವಿಚಾರಗಳನ್ನ ಸಾಮಾನ್ಯ ಸಭೆ ಅಲ್ಲ, ನೀವು ಪಂಚಾಯತಿಯ ಗ್ರಾಮ ಸಭೆ ಮಾಡಿ ನೀವು ಗಂಭೀರವಾದ ವಿಚಾರನ ಚರ್ಚೆ ಮಾಡಬೇಕಾಯಿತು. ಹೋಗಲಿ, ಗಂಭೀರವಾದಂಥ ವಿಚಾರಕ್ಕೆ ನೀವು 7 ದಿವಸ ಮೊದಲೇ ಅರ್ಜಿ ಕೊಟ್ಟಿದ್ದೀರಾ? ಅರ್ಜಿ ಕೊಟ್ಟು ಯಾರಿಗೆ? ಸದಸ್ಯರಿಗೆ, ಪಂಚಾಯತಿ ಸದಸ್ಯರಿಗೆ 7 ದಿವಸ ಮೊದಲೇ ನೀವೇನಾದ್ರು ಕೊಟ್ಟು ನೀವು ಅಜೆಂಡಾದಲ್ಲಿ ಇಟ್ಟು ನೀವು ಚರ್ಚೆ ಮಾಡಿದ್ದೀರಾ? ಅಜೆಂಡಾದಲ್ಲಿ ಇಟ್ಟಿಲ್ಲ, ಚರ್ಚೆ ಬಂದಿದೆ ಅಂತ ನೀವು ಹೊಸದಾಗಿ ನೀವು ಬೇಕು ಅಂತ ನಿಮ್ಮ ಅಧಿಕಾರಿಗಳ ಮೂಲಕ ಸೇರಿಸ್ಕೊಂತಿರೋ ಹೊರತು ನಮ್ಮ ಪಂಚಾಯತಿ ಮೆಂಬರ್ಗಳಿಗೆ ಅದು ತುಂಬ ವಿರೋಧ ಇದೆ. ಮತ್ತು ಗ್ರಾಮ ಸಭೆ ಮಾಡಿದಾಗ ಎಲ್ಲ ಗ್ರಾಮ ಸಭೆಗಳು ಕೂಡ ನಾವೇ ರದ್ದು ಮಾಡಿ ನಂತರ ಸಾಮಾನ್ಯ ಸಭೆಯಲ್ಲಿ ರದ್ದು ಮಾಡಿ ಅದನ್ನು
ನೀವು 8ನೇ ತಿಂಗಳು 3ನೇ ತಾರೀಕಲ್ಲಿ ನೀವು ಅಬ್ಜೆಕ್ಷನ್ ಹಾಕಿ ಅಂತಂದಾಗ 8ನೇ ತಾರೀಕು 3ನೇ ತಿಂಗಳ ನಾವು 3ನೇ ತಾರೀಕು ಒಳಗಡೆ 2ನೇ ತಾರೀಕಿನಲ್ಲಿ ಹೋಗಿ ನಗರಾಭಿವೃದ್ಧಿ ಕೊಟ್ಟಿದ್ದೀವಿ. 2ನೇ ತಾರೀಕಿನಲ್ಲಿ ನಗರಾಭಿವೃದ್ಧಿ ತಗೊಂಡೋಗಿ ಕೊಟ್ಟು DCR ಕೊಟ್ಟಿದ್ದೀವಿ, AC ಕೊಟ್ಟಿದ್ದೀವಿ, ಮತ್ತು EO ಕೊಟ್ಟಿದ್ದೀವಿ. ನಾವು ಅದನ್ನ ಯಾವುದೂ ಪರಿಗಣನೆ ಮಾಡ್ದಾನೆ ನೀವು ಏಕಾಏಕಿ ನಾವು ರಾಜ್ಯಪಾಲರು ಅಂಗೀಕಾರ ಆಯಿತು ಅಂತ 2 ದಿವಸಕ್ಕೆ ಹೇಳ್ತಿರಲ್ಲ. ನೀವು ನಿಜವಾಗ್ಲೂ ಕೂಡ ಸಾಮಾನ್ಯ ಜನರ ಬಗ್ಗೆ, ರೈತ ಕುಟುಂಬಗಳ ಬಗ್ಗೆ ನಿಮ್ಗೇನಾದರೂ ಅಭಿಮಾನ ಇದೆಯಾ? ಹಾಗಾಗಿ ನೀವು ಏನಾದ್ರು ಅಭಿಮಾನ ಇದ್ದರೆ ಈಗಲೂ ಕೂಡ ನಿಮ್ಮೆಲ್ಲರೂ ಸ್ಮರಿಸ್ಕೊತಾರೆ. ದಯಮಾಡಿ ನಮ್ಮನ್ನು ಕೈ ಬಿಡಿ ಅಂತ ಈ ಮೂಲಕ ಕೇಳ್ಕೊತೀನಿ. ಸರಿ, ಈ ಗೊರವನಹಳ್ಳಿ ಮತ್ತೆ ಗೆಜ್ಜಲಗೆರೆನ ನಗರಸಭೆಗೆ ಸೇರಿಸ್ಬೇಕು ಅಂತ ಹೇಳಿ ಯಾರ್ದು ಸಪೋರ್ಟ್, ಅದಕ್ಕೆ ಬೆಂಬಲ ಯಾರ್ದಾರು ಇದೆಯಾ ಇಲ್ಲಿ ನಿಮ್ಮ ಊರಿನಲ್ಲಿ? ನಮ್ಮೂರು ತುಂಬ ಒಂದು ಯೋಜಿತವಾದಂಥ ಒಂದು ಊರು. ಯಾಕೆಂದರೆ ನಮ್ಮಲ್ಲಿರುವಂಥ ಯಜಮಾನರುಗಳು, ಮುಖ್ಯಸ್ಥರು, ಊರಿನ ಹಿರಿಯರೆಲ್ಲರೂ ಕುಂತು ನಿನ್ನೆ ಕೂಡ ನಮ್ಮ ಪಂಚಾಯಿತಿಯ ಒಂದು ಏನು ಹಳ್ಳಿ ಮರದ ಕಟ್ಟೆ ಇದೆ, ಹಳ್ಳಿ ಮರದ ಕಟ್ಟೆ ಮೇಲೆ ನಮ್ಮ ಎಲ್ಲ ಯಜಮಾನರು ಕೂಡ ನಮ್ಮ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿರೋದಕ್ಕೆ ಮತ್ತು ನಮ್ಮ ನಗರಸಭೆಗೆ ಸೇರಿಸಿರೋದಕ್ಕೆ ನಮ್ಮೆಲ್ಲರ ವಿರೋಧ ಇದೆ ಅಂತ ಇಡೀ ಊರಿನ ಒಕ್ಕೂರಾಗಿ ನಮ್ಮ ಎಲ್ಲ ಒಂದು ಯಜಮಾನರು ತಂದೆಯವರು ಕೂಡ ಕೂತಿ ನಾವು ತೀರ್ಮಾನ ಮಾಡವ್ರೆ. ನಮ್ಮ ಖಂಡಿತವಾಗೂ ಕೂಡ ಅದೇ ಕಾರಣಕ್ಕೂ ಬೇಡ ಅಂತ ಇಡೀ ಊರು ಒಂದೇ ಮಾತು. ಯಾವ ಪಕ್ಷ ಪಾರ್ಟಿ, ಎಲ್ಲ ಜಾತಿ ಪಕ್ಷ ಪಾರ್ಟಿ ಯಾವುದೂ ಇಲ್ಲ ನಮ್ಮಲ್ಲಿ. ಎಲ್ಲರೂ ಕೂಡ ಕೇಳ್ಕೊತಾ ಇರೋದು ಒಂದೇ, ನಮ್ಗೆ ಯಾವುದೇ ಕಾರಣಕ್ಕೂ ನಮಗೆ ನಗರಸಭೆ ಬೇಡ, ಗ್ರಾಮ ಪಂಚಾಯತಿ ಉಳಿಸಿ ಅಂತ. ಈಗ ಶಾಸಕರು ಹೇಳ್ತಾರೆ ಹೋರಾಟ ಮಾಡ್ತಿರೋದಕ್ಕೆ, ಈಗೇನೀಗ 70 ದಿನದಿಂದ ನೀವು ಹೋರಾಟ ಮಾಡ್ತಿದ್ರಿ, ಅಡುಗೆ ಮಾಡ್ಕೊಂಡು ಏನೋ ಮಾಡ್ತಿದ್ರಲ್ಲ, ಇದಕ್ಕೆ ಯಾರೋ ದುಡ್ಡನ್ನ ಫೀಡ್ ಮಾಡ್ತಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ಅವರು. ಇದು ನಿಜವಾಗ್ಲೂ ಕೂಡ ಇದು ಸಾಮಾನ್ಯ ರೈತ ಕುಟುಂಬಗಳಿಗೆ ಆಡುವಂಥ ಮಾತಲ್ಲ. ರೈತರು ಬೇರೆಯವ್ರಿಗೆ ಅನ್ನ ಹಾಕ್ತಾರೆ ಹೊರತು ಬೇರೆಯವ್ರ ಯಾರು ಬೇಡ್ಕೋಕೆ ಹೋಗಲ್ಲ. ನಾವು ಮನೆಯಿಂದ ನಮ್ಮಲ್ಲಿ ಅಕ್ಕಿ ತಗೊಂಬಂದು ಹೆಂಗಸುಗಳು ಅವ್ರ ಮನೆಯಿಂದ ತಗೊಂಬಂದಿರುವಂಥ ತರಕಾರಿ ಸೊಪ್ಪು ತಗೊಂಬಂದು ಇವತ್ತು ಅನ್ನ ಸಾರು ತಿನ್ನೋಕ್ಕೆ ಕಷ್ಟ ಆಗುತ್ತದೆ ನಮಗೆ. ಇವತ್ತು ನಾವು ಟ್ಯಾಕ್ಸೇ ಕಟ್ಟೋಕ್ಕಾಗದಿರೋರು, ನಾವು ಇವತ್ತು ಸಾಮಾನ್ಯ ಒಂದು ಜನವಾಗಿ ನಾವು ರೈತ ಕುಟುಂಬವಾಗಿ ಬದುಕ್ತಾ ಇರುವಂಥವ್ರು ಬೇರೆಯವರು ಅಂತ ಕೈ ಒಟ್ಟುವಂಥ ಪರಿಸ್ಥಿತಿ ಇನ್ನೂ ಬಂದಿಲ್ಲ ನಮಗೆ. ನಮ್ಮ ಬೆಳೆದಿರುವಂಥ ತರಕಾರಿ ಅಕ್ಕಿನ ತಗೊಂಬಂದು ಹಾಕಿ ನಾವು ಅನ್ನ ತಿಂತಾ ಇದ್ದೀವಿ ಹೊರತು ಯಾರದ್ದು ಕೈ ಒಟ್ಟಿಲ್ಲ ನಾವು ಇಲ್ಲಿವರೆಗೆ. ನಿಮ್ಮ ಈ ಹೋರಾಟದ ಹತ್ರ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಏನಾದರೂ ಬಂದಿದ್ದಾರಾ? ನಿಮ್ಮ ಈ ಹೋರಾಟಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಏನಾದರೂ ಬಂದು ಮಾತನಾಡಿಸಿ ನಿಮ್ಮ ಅಹವಾಲು ಏನಾದರೂ ಕೇಳಿದಾರಾ? ಅದಕ್ಕೇನಾದ್ರು ಪರಿಹಾರದ ಬಗ್ಗೆ ಏನಾದ್ರು ಮಾತನಾಡಿದಾರಾ? ಈಗ ನಮಗೆ ಉಸ್ತುವಾರಿ ಸಚಿವರು ಅಂತ ಚೆಲುವಣ್ಣವರು ಈ ತಹಸೀಲ್ದಾರ್ ಮುಖಾಂತರ ನಮಗೊಂದು ಮನವಿ ಕೊಡಿಸಿದ್ರು. ಈ ವಿಚಾರವಾಗಿ ಚರ್ಚೆ ಮಾಡುವ ಬನ್ನಿ ನೀವು ಅಂತೇಳಿ IBಗೆ ನಮ್ಮೆಲ್ಲರೂ ಕರೆಸಿದ್ರು. IBಗೆ ನಾವು ಮತ್ತು ನಮ್ಮ ಊರಿನ ಗ್ರಾಮಸ್ಥ ಮುಖ್ಯಸ್ಥರೆಲ್ಲ ಒಂದಷ್ಟು ಜನ ಹೋಗಿದ್ದು. ಅಲ್ಲಿ ಉಸ್ತುವಾರಿ ಸಚಿವರು ಮತ್ತು ಮಾನ್ಯ ಶಾಸಕರು ಕೂಡ ಇದ್ದರು. ಆ ಒಂದು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದಾಗ ಅವ್ರಿಗೂ ನಮಗೂ ಎಲ್ಲ ವಿಚಾರ ವಿನಿಮಯ ಆಯಿತು, ಏನೇನಾಯಿತು ಏನು ಬಿಡ್ತು ಅಂತ ಹೇಳ್ತಾರೆ, ಒಬ್ರಿಗೊಬ್ರು ಮಾತನಾಡಿತು. ಆಗ ನಾನು ಈ ವಿಚಾರನ ದೊಡ್ಡವ್ರ ಮಟ್ಟಕ್ಕೆ ತಿಳಿಸಿ, ಯಾಕೆಂದರೆ ನಾವು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ನಂತರ ನಿರ್ಧಾರ ಹೇಳ್ತೀವಿ ಅಂತ ಹೋದ್ಮೇಲೆ ನಮ್ಗೆ ಯಾವ ನಿರ್ಧಾರನೂ ಕೂಡ ಹೇಳಿಲ್ಲ. ಅವರು ಗೆಜ್ಜಿಗೆರೆಗೆ ಮಾತ್ರ ಬಂದು ಹೋಗವ್ರೆ, ನಮ್ಮ ಗೊರವನಹಳ್ಳಿಗೆ ಇಲ್ಲಿವರೆಗೂ ಬಂದಿಲ್ಲ. ಗೊರವನಹಳ್ಳಿಗೆ ವಿರೋಧ ಪಕ್ಷ ನಾಯಕರುಗಳು ಬಂದಿದ್ದರು, ಮೊನ್ನೆ ಮಾಜಿ DC ತಮ್ಮಣ್ಣವ್ರು ಬಂದಿದ್ದರು, ಮತ್ತು ನಮ್ಮ ಸ್ವಾಮಿಯವರು ಇಲ್ಲಿ ಡಿಫೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮ ಇವರು BJP ಸ್ವಾಮಿಯವ್ರು ಬಂದಿದ್ದರು, ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದಿದ್ದರು. ಮತ್ತು ಇವ್ರು ಯಾವುದೇ ಕಾರಣಕ್ಕೂ ನಮ್ಮ ಆಡಳಿತ, ಯಾಕೆಂದರೆ ನಮ್ಮ ಗ್ರಾಮದಲ್ಲಿ ಓಟ್ ಹಾಕಿದ್ದಾರೆ ಯಾರಿಗೆ, ಶಾಸಕರಿಗೆ. ಅವರು ಇವತ್ತು ನಮ್ಮದು ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಅದು ಬಂದು ನಮ್ಮ ಗ್ರಾಮದಲ್ಲಿ ಬಂದು ಈ ವಿಚಾರವಾಗಿ ನಾನು ಮಾಡಿದ್ದೀನಿ ಅಂತ ಒಂದು ಮಾತಾಡಬೇಕಾಯ್ತು. ಆ ಮಾತಾಡುವಂಥ ಸೌಜನ್ಯನೂ ಕೂಡ ತೋರಿಸಿಲ್ಲ. ಅದು ಎಲ್ರಿಗೂ ನೋವಿದೆ. ಒಬ್ಬರು ಶಾಸಕರು ಅಂದಮೇಲೆ ಪಕ್ಷ ಪಾರ್ಟಿ ಬಿಟ್ಟು ಎಲ್ಲ ಬಿಟ್ಟು ಮೀರಿ ಅವರು ನಮ್ಮೆಲ್ರಿಗೂ ಶಾಸಕರು. ಅವ್ರು ಬಂದು ಈ ವಿಚಾರನ ಮಂಡನೆ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡಿಲ್ಲ? ಅದು ನಮ್ಮ ಎಲ್ಲ ಗ್ರಾಮಸ್ಥರಲ್ಲೂ ನೋವೇನು ಅಂದರೆ, ನಾವು ಓಟ್ ಹಾಕ್ತಂಥವ್ರು ನಮಗೆ ಯಾವುದೇ ಕಾರಣಕ್ಕೂ ಬಂದು ಸ್ಪಂದಿಸಲಿಲ್ಲ. ಇವತ್ತು ಏಕಾಏಕಿ ಫೈಲ್ಗಳನ್ನ ತಗೋಬೇಕಾದ್ರೆ ಮಹಿಳೆಯರ ಮೇಲೆ ಮತ್ತೆ ಎಲ್ಲ ದೌರ್ಜನ್ಯ ಮಾಡಿದ್ರು. ನಮ್ಮೆಲ್ಲರೂ ಕೂಡ ಅವರು ಮುಖಂಡರುಗಳನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ತಂದ ನಮ್ಮ ಜನ ಯಾವಾಗ ಮಧ್ಯರಸ್ತೆ ಕೂತ್ಕೊಂಡ್ರು ತಂದು ಹೊರಗಡೆ ಬಿಟ್ಕೊಟ್ರು. ನೇಮಬದ್ಧ ಮಾಡಿಲ್ಲ. ನೇಮಬದ್ಧ ಮಾಡಿದ್ರೆ ನಾವು ಕೇಳ್ತಿರಲಿಲ್ಲ. ನೇಮಬದ್ಧವಾಗಿ ಯಾವುದೇ ಕಾರ್ಯನ ಮಾಡಿಲ್ಲ ಅವರು. ಇದ್ರ ಬಗ್ಗೆ ಕೇಂದ್ರ ಸಚಿವರು ನಮ್ಮ ಸಂಸದರು ಕುಮಾರಸ್ವಾಮಿ ಅವರು ಏನಾದರೂ ನಿಮ್ಮ ಜೊತೆ ಪ್ರಸ್ತಾಪ ಮಾಡಿದಾರಾ? ಈಗ ಅಲ್ಲಿ ಗೆಜ್ಜಿಗೆರೆಗೆ ನಮಗೆ ಕುಮಾರಸ್ವಾಮಿ ಅವರು ಬಂದಾಗ ನಮ್ಮನ್ನು ಕೂಡ ಬರ ಹೇಳಿದರು. ಅವರು ಈ ವಿಚಾರನ ನಾವು ಕೂಡ ಎಲ್ಲರೂ ಹೋಗಿದ್ದು, ನಮ್ಮೂರಿನಿಂದ ಹೋಗಿದ್ದು. ಅವತ್ತು ವಿಚಾರ ಎಲ್ಲ ಸಂಪೂರ್ಣವಾಗಿ ವಿಚಾರ ತಿಳಿಸ್ದಾಗ ನಾನು ಇದನ್ನ ಮುಖ್ಯಮಂತ್ರಿ ಅವ್ರಿಗೆ ನಾವು ಪತ್ರ ಬರ್ತೀನಿ,
ಮುಖ್ಯಮಂತ್ರಿ ಹತ್ರ ನಾನು ಈ ವಿಚಾರನ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾನು ವಿಚಾರಣೆ ಮಾಡ್ತೀನಿ ಅಂತ ಅವರು ಕೂಡ ಲೆಟರ್ ಹಾಕಿ ಕಳಿಸಿದಾರಂತೆ. ಅದನ್ನೊಂದು ಲೆಟ್ರನ್ನು ಕೂಡ ನಮಗೆ ಈ ಪಂಚಾಯತಿಗೆ ಕಳಿಸ್ಕೊಟ್ಟಿದ್ರು, ನಾನು ಏನು ಕಳಿಸಿದ್ದೀನಿ ಅಂತ. ಅದ್ರ ವಿಚಾರ ಇನ್ನೂ ಏನು ನಮಗೆ ಸಂಪೂರ್ಣವಾಗಿ ಅದ್ರ ಬಗ್ಗೆ ಇನ್ನೂ ಪೂರ್ಣವಾಗಿ ಗೊತ್ತಾಗಿಲ್ಲ. ಈಗ ಅಂತಿಮವಾಗಿ ನಿಮ್ಮ ನಿರ್ಧಾರ ಏನು ಸರ್? ಎಷ್ಟು ದಿನ ಹೋರಾಟ ಮಾಡ್ತೀರಿ? ನಮ್ಮ ಹೋರಾಟ ನಮ್ಮ ಪಂಚಾಯತಿನ ಉಳಿಸ್ಕೋವರೆಗೂ ಕೂಡ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಈ ವಿಚಾರದಲ್ಲಿ ಹಿಂಸರಿಯುವುದಿಲ್ಲ. ಮತ್ತೆ ನಮಗೆ ಕೋರ್ಟಿನ ಬಗ್ಗೆ ಗೌರವ ಇದೆ. ನಾವು ಉಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣನ ದಾಖಲು ಮಾಡ್ಕೊಂಡಿದ್ದೀವಿ. ನಮ್ಗೆ ನೇಮಬದ್ಧ ಮಾಡ್ಕೊಂಡಿಲ್ಲ, ನಮ್ಮನ್ನ ಉಳಿಸ್ಕೊಡಿ ಅಂತ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ನಾವು ಆ ವಿಚಾರವಾಗಿ ಕೋರ್ಟ್ನಲ್ಲಿ ದಾವೆ ಹೊಡ್ಕೊಂಡಿದ್ದೀವಿ. ಅದ್ರ ಮೇಲೆ ನಂಬಿಕೆ ಇದೆ ನಮಗೆ. ಕೋರ್ಟು ನಮ್ಮನ್ನ ಕಾಪಾಡ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಈ ಸರ್ಕಾರದ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತೀರಾ? ಇಲ್ಲ, ಸರ್ಕಾರದ ನಂಬಿಕೆ ಇಲ್ಲ ಅಂತ ಹೇಳ್ಬಾರ್ದು. ಸರ್ಕಾರ ನಂಬಿಕೆ ಇಟ್ಟೇ ಇರುವಂಥದ್ದು. ಎಲ್ಲ ಸರ್ಕಾರದ ಮೇಲೂ ನಾವು ನಂಬಿಕೆ ಇಟ್ಟಿರ್ತೀವಿ. ನಂಬಿಕೆಯಲ್ಲಿ ನಮಗೆ ಏನಾಗಿದೆ, ನಾವು ನೇಮಬದ್ಧ ಮಾಡಿಲ್ಲ ಅಂದ್ರೆ ಸರ್ಕಾರದ ತಪ್ಪುಗಳಾಗಿದೆ ಅಂತ. ಅದೇನೆ ಈಗ ಸರ್ಕಾರದ ಮೇಲೆ ಸರ್ಕಾರದ ಮೇಲೆ ನಂಬಿಕೆ ಇದೆ. ಸರ್ಕಾರದಲ್ಲಿ ನಿರ್ವಹಿಸಿರುವಂತ ಕೆಲವೊಂದು ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ. ಅಧಿಕಾರಿಗಳ ವಿರುದ್ಧ ಏನಾದ್ರು ಕೇಸ್ ಹಾಕಿದ್ದೀರಾ? ಅಧಿಕಾರಿಗಳ ವಿರುದ್ಧನೂ ಕೂಡ ಅವತ್ತೇ ನಾವು ನಮ್ಮ PDO ಬಗ್ಗೆ PDOಗಳು ಸರಿಯಾಗಿ ರೀತಿಯಲ್ಲಿ ಮಾಡಿಲ್ಲ ಅಂತ ನಾವು ಮೊದಲನೇ ದಿವಸನೇ ನಮೂದನೆ ಮಾಡಿ ಕಂಪ್ಲೇಂಟ್ ಮಾಡಿದ್ದೀವಿ. EO ಸಾಹೇಬರು ಮತ್ತು DC ಅವ್ರಿಗೆ. ಅವ್ರು ಇನ್ನೂ ಏನು ಕ್ರಮ ತಗೊಂಡಿಲ್ಲ. ಹೌದು. ಕಡೆದಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂಬಂಧಪಟ್ಟಂತೆ? ದಯಮಾಡಿ ಇದನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿಗೊಳಿಸ್ಕೊಡಿ. ನೀವು ಗ್ರಾಮೀಣರ ಬಗ್ಗೆ ನಿಮಗೆ ತುಂಬ ಒಲವಿದೆ, ತುಂಬ ಅಭಿಮಾನ ಇದೆ. ನಜೀದ್ ಸಾಬ್ ಬಗ್ಗೆ ನಿಮಗೆ ಈ ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳುವಳಿಕೆ ಇರೋದ್ರಿಂದ ನೀವೆಲ್ಲ ರೀತಿಯಲ್ಲೂ ಕೂಡ ನಮ್ಮ ಗ್ರಾಮೀಣ ಭಾಗಕ್ಕೆ ಅನುಕೂಲ ಆಗೋ ರೀತಿ ನಮ್ಮ ಪಂಚಾಯತಿಗೆ ಉಳಿಸ್ಕೊಡ್ತಾರೆ ಅಂತ ನನಗೆ ದಯಮಾಡಿ ಆ ವಿಚಾರವಾಗಿ ಅವ್ರನ್ನ ನಮಸ್ಕಾರ ಮಾಡಿ ಕೇಳ್ತೀನಿ. ದಯವಿಟ್ಟು ನಮಗೆ ಈ ಒಂದು ಪಂಚಾಯತಿನ ಉಳಿಸ್ಕೊಡಿ. ನಮಸ್ಕಾರ ಯಜಮಾನ್ರೆ. ನಿಮ್ಮ ಹೆಸರು? ಕಾರೇಗೌಡ ಅಂತ. ಏನು ಒಂದು ಪ್ರತಿಭಟನೆ ಮಾಡ್ತಿರುವಂತ ಸಮಯದಲ್ಲಿ ಪೊಲೀಸರು ನಿಮ್ಮ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ರು ಅಂತ ಹೇಳಿದ್ರು, ಏನ್ ವಿಚಾರ ಅದು? ನಾವು ಎಲ್ಲ ಉಟ್ಕೊಂಡು ತಗೊಬಡಿ ಅಂದ್ಬಿಟ್ಟು ಹೇಳಿ ತರೋದಕ್ಕೆ ನಮ್ಮ ಜಾಸ್ತಿ ಹೋಗ್ಬಿಟ್ಟು ಅದು ತುಳಿದ್ಬಿಟ್ಟು ತೊಡೆಗಡೆ ನೋವು ಹೋಗ್ಬಿಟ್ಟಲ್ಲ. ಆ ಥರದಲ್ಲಿ ನಮ್ಮೂರು ಹುಟ್ಟುತ್ತಾವಿದ್ರು ಈ ಕೆಲಸ ಆಗಿಲ್ಲ. ನಮ್ಮ ಪೊಲೀಸ್ ಟೇಸ್ಟ್ ಕಂಪ್ಲೀಟು ನಮ್ಮ ಯಜಮಾನ್ರುಗಳು ಸೇರಿ ತೀರ್ಮಾನ ಮಾಡ್ಕೊಂಡು ನಾವು ಇದನ್ನ ತರ್ಪಿಸ್ತಿದ್ದೋ. ಅಂಥದ್ದಲ್ಲಿ ಇವರು ಜವಾಬ್ದಾರಿ ಮಾಡ್ಕೊಂಡು ನಾವು ಬಂದು ಎಲ್ಲ ಹೊಡೆದು ಬೆಳೆದು ಎಲ್ಲ ಮಾಡ್ಕೊಂಡು ಹೆಂಗಸುಗಳನ್ನ ಇಲ್ಲಿಂದ ಮಳೆ ರೋಡ್ಗಂಡು ಹೋಗಿದ್ದಾರೆ ಹೇಳ್ಕೊಂಡು ಅವ್ರು ಬಟ್ಟೆ ಬರೀ ಏನು ಇಲ್ಲಂಗೆ ಮಾಡಾಕ್ಬಿಟ್ಟವ್ರೆ. ಅಷ್ಟೇ ದೌರ್ಜನ್ಯ ತೋರಿದ್ದಾರೆ. ಆದ್ದರಿಂದ ಈ ನಮ್ಮ ಈ ಕೇಸು ಏನಾದ್ರೆ ಬಿಡುಕಾಗಲು ನಮ್ಮ ಗ್ರಾಮ ನಮ್ಮದು ನಮ್ಮ ಪಂಚಾಯತಿ ನಮ್ಮದು ಉಳಿಸ್ಕೊಡ್ಬೇಕು. ಆದ್ದರಿಂದ ನಾವು ಕೇಳ್ಕೊತಾ ಇರೋದು. ಇನ್ನೇನು ನಮಗೆ ಅದು ಮಾಡಿ ದೌರ್ಜನ್ಯ ಮಾಡಲಿ. ಇನ್ನು ದೌರ್ಜನ್ಯ ಬಂದಾಗ ಇನ್ನು ಮುಂದೆ ಏನೆಲ್ಲ ಆಗಬೇಕು ನಾವು ಕೆಲಸ ಆಯ್ತದೆ. ನಮಸ್ಕಾರ ಅಕ್ಕ. ನಮಸ್ತೆ ಸರ್. ನಿಮ್ಮ ಹೆಸರು? ಗೌರಮ್ಮ. ಹೇಳಿ, ಅವತ್ತು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ನಿಮಗೆ ನಿಮ್ಮ ಮೇಲೂ ಕೂಡ ಹಲ್ಲೆ ಮಾಡಿದ್ರು, ಸಾಕಷ್ಟು ಗ್ರಾಮದ ಒಂದು ಪ್ರತಿಭಟನೆಕಾರರ ಮೇಲೆ ಸಾಕಷ್ಟು ಪೊಲೀಸರು ದೌರ್ಜನ್ಯ ಮಾಡಿದ್ರು ಅಂತ ಹೇಳಿದ್ರು, ಹೇಳಿ. ಸರ್, ನಾವು ಇದ್ದು ಅವರು ಬರ್ಬೇಕಾದ್ರೆ ಅಲ್ಲಿಂದ ಬಂದ್ವಿ. ನಾವು ಎಲ್ಲ ಇದ್ವಿ, ಎಲ್ಲ ನಾವು ತಡೆದ್ವಿ. ನಾವು ಬೇಡಿ, ಈ ತರ ಮಾಡಬೇಡಿ, ಕೋರ್ಟಲ್ಲಿ ನಮ್ಮ ಕೇಸ್ ನಡೀತಾ ಇದೆ, ನಮಗಿನ್ನೂ ಯಾವ ಮಾಹಿತಿನೂ ಬಂದಿಲ್ಲ, ಆಮೇಲೆ ಬೇಕಾದ್ರೆ ನೀವೇನಾದ್ರೂ ಮಾಡ್ಕೊಳ್ಳ್ರಿ, ಈಗ ಏನು ಮುಟ್ಬೇಡಿ ಅಂತ ಹೇಳಿದ್ವಿ. ಅವ್ರು ಏನು ನೋಡಲಿಲ್ಲ, ಏಕಾಏಕಿ ಬಂದು ಎಲ್ಲ ಪೊಲೀಸ್ನವರು ಅವರು ಎಲ್ಲ ತಳ್ಬಿಟ್ಟು ಎಲ್ಲ ಒಳಗಡೆಗೆ ಹೊರಟೋದ್ರು. ನಾವು ಎಲ್ಲ ಅಡ್ಡಾಡ್ಲಾಗ ಮಲಿಕೊಂಡ್ವಿ. ಜೀಪ್ ಹತ್ರ ಎಲ್ಲನೂ ಎಳ್ದು ಬಿಸಾಕ್ಬಿಟ್ಟು ಕೆಲವ್ರಿಗೆಲ್ಲ ತಲೆಯಲ್ಲಿ ಗಾಯ ಆಯಿತು, ಕೆಲವ್ರಿಗೆಲ್ಲ ಕೈ ಅಂತಾರೆ ಎಳ್ತಾ ಬಂದು ಎಲ್ಲ ಸುಮಾರು ಏಟಾಗಿರೋರೆಲ್ಲ ಮಹಿಳೆಯರಿಗೆ ಸರ್ ಜಾಸ್ತಿ ಏಟಾಗಿದೆ. ಎಲ್ಲ ಕೇಳಕ್ ಹೋದವ್ರಿಗೆಲ್ಲ ಎಳ್ದು ಏನ್ ಕೈ ಸಿಗುತ್ತೆ, ಕಾಲ್ ಸಿಗುತ್ತೆ, ತಲೆ ಸಿಗುತ್ತೆ ಎಲ್ಲ ಎಳ್ದು ಬಿಸಾಕ್ಬಿಟ್ರು. ಗಂಡ್ ಮಕ್ಳಿಗೂ ಬಿಡ್ಲಿಲ್ಲ, ಹೆಂಗಸರು ಮಕ್ಳುಗಳ ಸೈಡ್ಗೆ ಕರ್ಕೊಳ್ಳೋವನ್ಗ ಅವ್ರಿಗೂ ಬಿಡ್ಲಿಲ್ಲ. ಅವ್ರು ಯಾರು ತಡಿಕ್ ಬಂದ್ರು ಅವ್ರು ಎತ್ತಿ ಬಿಸಾಕೊಳ್ಳೋದು, ಮೂಟೆ ತರ ಎಸ್ತಿ ಹಾಕ್ಬಿಟ್ರು ಸರ್ ಎಲ್ರು. ಅಕ್ಕ, ನಿಮ್ಮ ಹೆಸರು ಅಕ್ಕ? ರೇವಮ್ಮ. ಹೇಳಿ, ಅವತ್ತು ಪ್ರತಿಭಟನೆ ಮಾಡೋ ಸಮಯದಲ್ಲಿ ನೀವು ಇಲ್ಲೇ ಇದ್ರಾ? ಇಲ್ಲ ಇದೆ ಸರ್. ನಿಮಗೆ ಕೂತಿದೋ ಬಂದ್ರು, ಏಕ್ತಮ್ ಕೇಳಲಿಲ್ಲ, ಏನಿಲ್ಲ, ಏಕ್ತಮ್ ನುಗ್ಗಿ ಈ ಫಿಲಮಲ್ಲಿ ವರ್ದಿ ಸೂಟ್ ಮಾಡಿ ಎಸಿತಾರಲ್ಲ, ಆತರ ಪುಟ್ಬಾತ್ ಒದ್ದಿ ಎಸಿದ್ರು. ಅಲ್ಕ ನೋಡ್ರಿ, ಕೈ ಕಾಲು ಎಲ್ಲ ಹೆಂಗಾಗಿದೆ, ಸಖತ್ ಏಟಾಗಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಗ್ರಾಮದ ಜನತೆಯ ಅಹವಾಲುಗಳನ್ನ ಮತ್ತೆ ಅವರ ಆಗ್ರಹವನ್ನ. ಅಂದ್ರೆ ಅಭಿವೃದ್ಧಿಗೆ ಯಾರ್ದು ವಿರೋಧ ಇಲ್ಲ, ಆದ್ರೆ ಇಡೀ ಗ್ರಾಮದ ಜನತೆ ಒಕ್ಕಲಿನ ಒಂದು ಆಗ್ರಹ ಏನಂತ ಅಂದ್ರೆ ನಾವು ಪಂಚಾಯತಿಯಲ್ಲೇ ಉಳಿಬೇಕು ಅಂತ ಒಂದು ಅವರ ಆಗ್ರಹವಾಗಿದೆ. ಆ ನಿಟ್ಟಿನಲ್ಲಿ ಇಡೀ ಗ್ರಾಮದ ಜನತೆಯ ಒಂದು ಅಭಿಪ್ರಾಯವನ್ನ ಪಡ್ಕೊಂಡು ಶಾಸಕರು ಮುಂದುವರಿಬೇಕು, ಶಾಸಕರು ನಗರಸಭೆ ಮಾಡಲೇಬೇಕು ಅಂತ ಹಠಕ್ಕೆ ಬಿದ್ದಿರೋದಾದ್ರೆ ಯಾಕೆ ಅನ್ನೋ ಒಂದು ಅನುಮಾನ ಇಲ್ಲಿ ಕಾಡ್ತಿದೆ.
ಒಬ್ಬರಾದ್ರೂ ಆ ಪಂಚಾಯತಿನ ನಗರಸಭೆಗೆ ಸೇರಿಸಿ ಅನ್ನುವಂಥ ಅಭಿಪ್ರಾಯನ ಅಲ್ಲಿ ವ್ಯಕ್ತಪಡಿಸಿಲ್ಲ. ಜೊತೆಗೆ ಪಂಚಾಯಿತಿಯ ಏನು ನಿರ್ಣಯಗಳಿದೆ ಅದನ್ನು ಕೂಡ ಧಿಕ್ಕರಿಸಿ ಒಂದು ಕಾನೂನನ್ನ ಕೈಗೆತ್ತಿಕೊಂಡು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಇದು ಸರ್ವಾಧಿಕಾರಿ ಧೋರಣೆ ಅಂತ ಅನ್ನಿಸ್ತಾ ಇದೆ. ಅದರಿಂದ ಈ ಬಗ್ಗೆ ಶಾಸಕರು ಮತ್ತೊಮ್ಮೆ ಆ ಗ್ರಾಮದ ಜನತೆಗೆ ಬಳಿ ಹೋಗಿ ಗ್ರಾಮದಲ್ಲೇ ಒಂದು ಗ್ರಾಮ ಸಭೆಯನ್ನ ಮಾಡಿ ಆ ಜನರ ಅಭಿಪ್ರಾಯನ ಅಥವಾ ಮನವೊಲಿಸುವಂಥದ್ದು ಏನಾದ್ರು ಒಂದು ಮಾಡಬೇಕು. ಅದು ಬಿಟ್ಟು ಪೊಲೀಸರನ್ನ ಬಿಟ್ಟು ದೌರ್ಜನ್ಯ ಮಾಡಿಸುವಂಥದ್ದು, ದಬ್ಬಾಳಿಕೆಯಿಂದ ಅದನ್ನ ತಮ್ಮ ಅಧಿಕಾರವನ್ನ ಬಳಸ್ಕೊಳ್ಳುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ಖಂಡನೀಯ. ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ. ಅದರಿಂದ ಈ ಬಗ್ಗೆ ಯೋಚನೆ ಮಾಡಿ ಶಾಸಕರು ತೀರ್ಮಾನ ತಗೋಬೇಕು ಅಂತ ಆ ಇಡೀ ಗ್ರಾಮದ ಜನತೆಯ ಪರವಾಗಿ ಮತ್ತೆ ಮತ್ತೊಂದು ಕಡೆ ಹೋರಾಟ ನಡೀತಿದೆ ಗೆಜಲ್ಗೆರೆ, ಆ ಎಲ್ಲ ಹೋರಾಟಗಾರರ ಪರವಾಗಿ ನಾನು ಮನವಿಯನ್ನ ಮಾಡ್ಕೋತೀನಿ. ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.